ನಗದು ಪ್ರಥಮ ಬಹುಮಾನವಾಗಿ ಈ ಒಂದು ಪಂದ್ಯಾಕೂಟವನ್ನ ನಡೆಸಲಾಗ್ತಾ ಇದೆ. ಅದೇ ರೀತಿ ರನ್ನರ್ಸ್ ಆಫ್ ತಂಡ 60,000 ನಗದು ಹಾಗೂ ಆಕರ್ಷಕ ಪಾರಿತೋಷಿಕವನ್ನ ಪಡೆದುಕೊಳ್ತಾ ಇದೆ. ಈ ಪಂದ್ಯಾಕೂಟಕ್ಕೆ ಆಗಮಿಸಿದ ಎಲ್ಲ ಪ್ರೇಕ್ಷಕರಿಗೂ ಸಹ ಹೃದಯ ಸ್ಪರ್ಶಿ ಸ್ವಾಗತವನ್ನ ಕೋರ್ತಾ ಆಖರದ ಮಧ್ಯಭಾಗದಲ್ಲಿ ಈಗಾಗಲೇ ಮತ್ತೆ ನರಹರಿ ವಿರುದ್ಧವಾಗಿ ಐಜಾ ಪಂದ್ಯಾಟ ಸಾಗಿ ಬರ್ತಾ ಇದೆ. ಈಗಾಗಲೇ ಹೊನಲು ಬೆಳಕಿನ ಈ ಒಂದು ಪಂದ್ಯಾಕೂಟಕ್ಕೆ ಮತ್ತೆ 2ನೇ ದಿನಕ್ಕೆ ಚಾಲನೆಯನ್ನ ನೀಡ್ತಾ ಇದ್ರೆ ಮತ್ತೆ ಲೈಟ್ ಕೂಡ ಆನ್ ಆಗಿದೆ. ಸಾಕಷ್ಟು ಸುಂದರ ರೋಮಾಂಚನ ದೃಶ್ಯ ಕೂಡ ಆಖರದ ಮಧ್ಯಭಾಗದಲ್ಲಿ ಕಂಡು ಬರ್ತಾ ಇದೆ. ಎಸ್ತುಗಾರಿಕಾ ವಿಭಾಗದಲ್ಲಿ ಪ್ರಕಾಶ್ ಅವರನ್ನ ಪರಿಚಯ ಕೂಡ ಮಾಡಿಕೊಡುವ ಪ್ರಯತ್ನ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಪ್ರಥಮ ಓವರ್ ಪ್ರಥಮ ಚೆಂಡಿಗಾಗಿ ಪ್ರಕಾಶ್ ಸಿದ್ಧತೆಯಲ್ಲಿ. ಸ್ಟ್ರೈಕರ್ ವಿಭಾಗದಲ್ಲಿ ಐಜಾ ತಂಡದ ಪರವಾಗಿ ಶಾನ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅಬ್ದುಲ್ಲಾ. ಕಳೆದ ಪಂದ್ಯಾಟದಲ್ಲೂ ಪ್ರಕಾಶ್ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಆಯ್ಕೆಯಾಗಿದ್ರು. ದಾಳುಗಾರಿಕಾ ಬೌಲಿಂಗ್ ವಿಭಾಗದಲ್ಲಿ ಸಾಕಷ್ಟು ಉತ್ತಮ ಪ್ರದರ್ಶನವನ್ನು ನೀಡಿ ಮತ್ತೆ ಎಸ್ತುಗಾರಿಕಾ ವಿಭಾಗದಲ್ಲಿ ಮಾತ್ರ ಪ್ರಕಾಶ್ ಪ್ರಥಮ ಚೆಂಡಿಗಾಗಿ ಪ್ರಕಾಶ್ ಹಸ್ತದ ಚೆಂಡು ಸಾಕಷ್ಟು ಪುರದಲ್ಲಿ ಚೆಂಡು ಮಾತ್ರ ಸುಂದರ ಶೈಲದಂಡನೆ ಕೂಡ ಬೌಂಡರಿ. ತಾವು ಎದುರಿಸಿದ ಪ್ರಥಮ ಚೆಂಡನ್ನ ಬೌಂಡ್ರಿಯಾಗಿ ಸಂಜು ದಾಖಲಿಸಿದ್ರು. ಸಂಜು ಖಾತೆ ಆರಂಭ, ತಂಡದ ಖಾತೆ ಕೂಡ ಆರಂಭ. ಕ್ಷಮಿಸಿ, ಶಾನು ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಯಾರಿಗಾಗಿ ಬಂದ ಚೆಂಡು. ಈ ಬಾರಿ ಮತ್ತೆ ಬೌಂಡರಿ ಕೂಡ. ಈ ಬಾರಿ ಅಷ್ಟ ಕವರ್ಸ್ ವಿಭಾಗದಲ್ಲಿ ಚೆಂಡು ಸೀಮಾರೇಖೆ ಅಂಚನ್ನು ಕ್ರಮಿಸ್ತಾ ಇದೆ. ಸತತ 2 ಬೌಂಡ್ರಿಗಳು ಆರಂಭಿಕ ಓವರ್ ಅಲ್ಲಿ ದಾಖಲಾಗ್ತಾ ಇದೆ. ಶಾನು ಒಬ್ಬ ಡೇಂಜರಸ್ ಆಟಗಾರ. ಮತ್ತೆ ಶಾರ್ಟ್ ಆಗಿ ಬಂದ ಚೆಂಡು ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ ಕೂಡ. ಶಾನು ವೈಯಕ್ತಿಕ ಮೊತ್ತ 9ಕ್ಕೆ ಇರ್ತಾ ಇದೆ. ತಂಡದ ಮೊತ್ತ ಕೂಡ 9. ಅಬ್ದುಲ್ಲಾ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದಯವಿಟ್ಟು ಅಂಪೈರ್ ಸ್ವಲ್ಪ ನಿಲ್ಲಿಸಬೇಕು ಆಟ. ಡೆಡ್ ಬಾಲ್. ಎರಡು ತಂಡದ ಕಪ್ತಾನ ಗಮನಕ್ಕೂ ಸಹ ಕಂಪಲ್ಸರಿಯಾಗಿ ಸ್ಥಳೀಯ 3 ಆಟಗಾರರು ಪ್ರತಿ ತಂಡದಲ್ಲಿ ಇರತಕ್ಕದ್ದು. ಸ್ಥಳೀಯ 3 ಆಟಗಾರರು ಪ್ರತಿ ತಂಡದಲ್ಲಿ ಇರತಕ್ಕದ್ದು. ಇದು ಸಂಘಟಕರ ತೀರ್ಮಾನ ಆಗಿರುತ್ತದೆ. ರೂಲ್ಸ್ ನ ಫಾಲೋ ಮಾಡಬೇಕು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ನರಹರಿ ತಂಡದಲ್ಲಿ ಓಕೆ ಮತ್ತೆ ಪಂದ್ಯಕ್ಕೆ ಚಾಲನೆಯನ್ನ ದೊರೀತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ ಪ್ರಕಾಶ ಎಸ್ತುಗಾರಿಕೆಯನ್ನ ಮುಂದುವರಿಸುತ್ತ 5ನೇ ಬಾರಿಗೆ ಪ್ರಕಾಶ ಎಸ್ತುಗಾರ. ಸ್ಟ್ರೈಕರ್ ವಿಭಾಗದಲ್ಲಿ ಶಾನು ಈಗಾಗಲೇ 2 ಬಿರುಸಿನ ಬೌಂಡ್ರಿಯನ್ನು ದಾಖಲಿಸಿದ್ರು. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಶಾನು ಮತ್ತೆ ಸ್ವೀಪ್ ಮಾಡುವ ಪ್ರಯತ್ನ. ರನ್ಗಳು ಬರ್ತಾ ಇಲ್ಲ. ಚುಕ್ಕೆ ಎಸುತ್ತಾ ಶರವೇಗದ ಎಸ್ತಗಾರ ಪ್ರಕಾಶ್ ಅಂತಿಮ ಬಾರಿಗೆ ಪ್ರಥಮ ಸೆಷನ್ನ ಅಂತಿಮ ಚೆಂಡು ಕೂಡ ಪ್ರಥಮ ಓವರ್ ಅಲ್ಲಿ ಚಾಲ್ತಿಯಲ್ಲಿದೆ. ಮತ್ತೆ ಯಾರ್ಗಾಗಿ ಬಂದ ಚೆಂಡು ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ. ಟೋಬಾಲ್ ಎಂಬ ಸೂಚನೆ ಕೂಡ ನಿರ್ಣಾಯಕರಿಂದ ರವಾನೆ ಆಗ್ತಾ ಇದೆ. ಅತಿರಿಕ್ತ ಓಟ್ಗಳು ದಾಖಲಾತಿ ಪಟ್ಟಿಯಲ್ಲಿ ಸೇರ್ತಾ ಇದೆ. ಕೊಂಚ ಮಟ್ಟಿಗೆ ಪ್ರಕಾಶ್ ಆರಂಭಿಕ ಓವರ್ ಅಲ್ಲಿ ದುಬಾರಿ ಓವರ್ ಅನ್ನು ಎಸೆಯುತ್ತಾ ಈಗಾಗಲೇ 11 ಓಟವನ್ನು ಎದುರಾಳಿ ತಂಡಕ್ಕೆ ಬಿಟ್ಕೊಟ್ರು. 12 ಓಟ
ಆಟ ಬೌಂಡರಿ ದಾಖಲಾಗ್ತಾ ಇದೆ. ಒಟ್ಟು 16 ಓಟಗಳು ದಾಖಲಾಗ್ತಾ ಇದೆ. ಮತ್ತೊಮ್ಮೆ ಸೂಚನೆಯನ್ನ ಸಂಘಟನೆಯಿಂದ ರವಾನೆ ಆಗ್ತಾ ಇದೆ. ಎಲ್ಲ ಪ್ರತಿ ತಂಡದ ಕಪ್ತಾನ ಗಮನಕ್ಕೆ ಸ್ಥಳೀಯ 3 ಆಟಗಾರರು ಕಡ್ಡಾಯವಾಗಿ ಪ್ರತಿ ತಂಡದಲ್ಲೂ ಇರತಕ್ಕದ್ದು. ಇದು ಕಪ್ತಾನನ ಗಮನಕ್ಕೆ, ಇದು ಸಂಘಟಕರ ತೀರ್ಮಾನವಾಗಿರ್ತದೆ. ಮತ್ತೆ ಹಸ್ತಗಾರಿಕಾ ಭಾಗದಲ್ಲಿ ಸತೀನ್ ಕೋಟೇಶ್ವರ್ ಅವರನ್ನ ಪರಿಚಯಿಸ್ತಾ ಇದೆ. ರಾಜ್ಯ ಕಂಡ ಟೆನ್ನಿಸ್ ಬಾಲ್ನ ಒಬ್ಬ ಅಪಾಯಕಾರಿ ದಾಂಡುಗಾರ, ಒಬ್ಬ ಆಲ್ರೌಂಡರ್ ಕೂಡ ಸಚಿನ್ ಕೋಟೇಶ್ವರ. ಮತ್ತೆ ಹಸ್ತಗಾರಿಕಾ ವಿಭಾಗದಲ್ಲಿ 2ನೇ ಬಾರಿಗೆ ಗತಿಯಲ್ಲಿ ಪರಿವರ್ತನೆ ಮಾಡಿದಂತ ಚೆಂಡು ಕೂಡ ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ, ರನ್ಔಟ್ ಆಗುವ ಸಾಧ್ಯತೆ, ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ 2ನೇ ಬಾರಿಗೆ ಈಗ 2 ಎಸೆತಗಳು ಮುಗಿದಿದ್ದು 3ನೇ ಬಾರಿಗೆ ಮತ್ತೆ ಸಚಿನ್ ಹಸ್ತಗಾರಿಕಾ ಭಾಗದಲ್ಲಿ. ಇತನ ಮೂಲಕ ಕ್ರಮವಲ್ಲದೆ ಎಸೆತ ಎಂಬ ಸೂಚನೆ ಕೂಡ ಬರ್ತಾ ಇದೆ. ಸಚಿನ್ ತಮ್ಮ ಕ್ರಿಕೆಟ್ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರಿಕೆಟ್ ಟ್ರೋಫಿಯನ್ನ ಈ ಕಣ್ಣೂರಿನ ಪರಿಸರದಲ್ಲೇ ಪಡೆದುಕೊಳ್ಳುವ ಸೂಚನೆ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತಮ್ಮ ವೈಯಕ್ತಿಕ ಕ್ರಿಕೆಟ್ ಬದುಕಿನಲ್ಲಿ ಮೊಟ್ಟ ಮೊದಲ ಟ್ರೋಫಿಯನ್ನ ಕಣ್ಣೂರಿನ ನ್ಯೂ ಫ್ರೆಂಡ್ಸ್ ಕೋಣೆ ತಂಡದಲ್ಲಿ ಆಡಿ ಪಡೆದುಕೊಂಡಿದ್ರು ಈ ಒಂದು ಕಣ್ಣೂರಿನ ಪರಿಸರದಲ್ಲೇ. ಆ ನಿಟ್ಟಿನಲ್ಲಿ ಮತ್ತೆ ಸಚಿನ್ ಕೋಟೇಶ್ವರ ಸಾಕಷ್ಟು ಜನಪ್ರಿಯ ಆಟಗಾರ ಕೂಡ. ಮತ್ತೆ ಯಾರ್ಕಾಗಿ ಬಂದ ಚೆಂಡು ಬೌಂಡರಿ ದಾಖಲಾಗ್ತಾ ಇದೆ. ರನ್ಗಳು ಸರಾಗವಾಗಿ ಬರ್ತಾ ಇದೆ. ಈ ಒಂದು ಹಂತದಲ್ಲಿ ನರಹರಿ ತಂಡಕ್ಕೆ ಶಾನು ಕೊಂಚ ಮಟ್ಟಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದ್ರೆ ವೈಯಕ್ತಿಕವಾಗಿ ಶಾನು 18 ಓಟವನ್ನು ಈಗಾಗಲೇ ದಾಖಲಾ ಮಾಡ್ತಾ ಇದ್ರೆ ಮತ್ತೆ ಹಸ್ತಗಾರಿಕೆ ಬಾಗಲೇ ಸಚಿನ್ ರನ್ಔಟ್ ಆಗುವ ಸಾಧ್ಯತೆ ಕೂಡ. ರನ್ಔಟ್ ಸಲ್ಲದ ರತ್ನಿಗೆ ಎತ್ತಿದ ಮಾತೆ ಅಬ್ದುಲ್ಲಾ ರನ್ಔಟ್ ಆಗಿ ಫೆವಿಲಿಯನ್ಗೆ. ಸಚಿನ್ ಹಸ್ತಗಾರಿಕಾ ಭಾಗದಲ್ಲಿ ಪ್ರಥಮ ಉದ್ದರಿ ಕೂಡ ಆಘಾತ ಆಗ್ತಾ ಇದ್ದಾರೆ. ರನ್ಔಟ್ ಮುಖ್ಯನ ಮತ್ತೆ ಈಗಾಗಲೇ ನಾನ್ ಸ್ಟ್ರೈಕ್ ಭಾಗದಲ್ಲಿ ಅಬ್ದುಲ್ಲಾ ಔಟ್ ಆಗಿ ಪೆವಿಲಿಯನ್ಗೆ. ಸ್ಟ್ರೈಕರ್ ನಾನ್ ಸ್ಟ್ರೈಕ್ ಭಾಗದಲ್ಲಿ ಶಾನು ಕೂಡ 8 ಎಸೆತಗಳ ಮುಂದೆ 18 ಓಟವನ್ನು ದಾಖಲಿಸಿ ನಾನ್ ಸ್ಟ್ರೈಕ್ ಭಾಗದಲ್ಲಿ ಇದ್ರೆ ಮತ್ತೆ ಸ್ಟ್ರೈಕ್ ಭಾಗದಲ್ಲಿ ಲೆಫ್ಟಿ ದಾಂಡುಗಾರ ಹೊಸ ಪರಿಚಯ ಮಾಡಿಕೊಡ್ತಾ ಇದೆ. ಸುಂದರ ಶೈಲಿ ಹಸ್ತಗಾರಿಕೆ ಕೂಡ ಕೊಂಚ ಮಟ್ಟಿಗೆ ಒಳ ತಿರುವನ್ನು ಕಂಡಂತ ಚೆಂಡು ಮತ್ತೆ ಚುಕ್ಕೆ ಎಸೆತ, ಡಾಟ್ ಬಾಲ್. ಓವರ್ನ ಮುಕ್ತಾಯದ ಸೂಚನೆ ಕೂಡ ನೇರ ನಿರ್ಣಾಯಕರಿಂದ ರವಾನೆ ಆಗ್ತಾ ಇದೆ. ಮುಗಿದಿರುವಂತಹ 2 ಓವರ್ಗಳಲ್ಲಿ ಒಟ್ಟು ಮೊತ್ತ 27. ಪ್ರಕಾಶ್ ಹೊಸ ಎಸ್ತುಗಾರ ಪರಿಚಯ ಕೂಡ ಈ ಒಂದು ಇನ್ನಿಂಗ್ಸ್ ನಲ್ಲಿ ಪ್ರಥಮ ಓವರ್ ಅನ್ನ ಎಸ್ತಂತ ಪ್ರಕಾಶ 18 ಓಟವನ್ನು ಎದುರಾಳಿ ತಂಡಕ್ಕೆ ಬಿಟ್ಕೊಟ್ಟಿದ್ರು. ಈ ಮತ್ತೆ ಕೊಂಚ ಕಂಬ್ಯಾಕ್ ಅನ್ನ ಮಾಡುವ ಪ್ರಯತ್ನ ಕೂಡ ಪ್ರಕಾಶ್ ಈ ನಡುವೆ ನಡೀತಾ ಇದೆ. 3ನೇ ಓವರ್ನ ಪ್ರಥಮ ಎಸ್ತಕ್ಕಾಗಿ ಮತ್ತೆ ಸುಂದರ ಶೈಲಿ ಹಸ್ತಗಾರಿಕೆ ಕೂಡ ರನ್ಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ, ಡಾಟ್ ಬಾಲ್. ಈ ಒಂದು ಪಂದ್ಯದ ವೀಕ್ಷಣೆಗೆ KBI ಅವರು ಬಂದಿರುತ್ತಾರೆ. ಅವರಿಗೆ ಮುಖ್ಯ ವೇದಿಕೆಗೆ ಆಹ್ವಾನವನ್ನ ಸಂಘಟನೆ ಪರವಾಗಿ ಮಾಡ್ತಾ ಇದ್ದೇವೆ. ಬನ್ನಿ ಸರ್, ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್. ನೋಬಾಲ್ ಎಂಬ ಸೂಚನೆ ಕೂಡ ನೇರ ನಿರ್ಣಾಯಕರಿಂದ ರವಾನೆ ಆಗ್ತಾ ಇದೆ. 2 ಓವರ್ಗಳ ಆಟ ಮುಗಿದಿರುತ್ತದೆ. 27 ಓಟವನ್ನ ಕಲೆ ಹಾಕಿದೆ. ಸಾಕಷ್ಟು ಉತ್ತಮ ಸ್ಕೋರ್ ಕೂಡ ದಾಖಲಾಗ್ತಾ ಇದೆ. ಶಾನು ಕೂಡ ಒಂದು ಭರ್ಜರಿ ದಾಂಡುಗಾರಿಕೆ ಆಕಾರದ ಮಧ್ಯಭಾಗದಲ್ಲಿ ಕಂಡು ಬರ್ತಾ ಇದೆ.
ಈ ಒಂದು ಪಂದ್ಯಾಕೂಟಕ್ಕೆ ಇರ್ಫಾನ್ ಅವರು ಆಗಮಿಸ್ತಾರೆ. ಅವರಿಗೂ ಸಹ ಸಂಘಟನೆ ಪರವಾಗಿ ಮುಖ್ಯ ವೇದಿಕೆಗೆ ಆಹ್ವಾನವನ್ನ ಮಾಡ್ತಾ ಇದ್ದೇವೆ. ಮತ್ತೆ ಪ್ರಕಾಶ್ ಚೆಂಡು ಈ ಬಾರಿ ಬೌಂಡರಿ ದಾಖಲಾಗ್ತಾ ಇದೆ. ಸುಂದರ ಶೈಲಿಯ ತಂಡನೆ ಕೂಡ ಎಕ್ಸಲೆಂಟ್ ಶಾಟ್. ಕಳೆದ ಇನ್ನಿಂಗ್ಸ್ ಅಲ್ಲಿ ಸಾಕಷ್ಟು ಉತ್ತಮ ಎಸ್ತಗಾರಿಕೆಯನ್ನು ಮಾಡಿದಂತೆ ಎಸ್ತಗಾರ ಕೂಡ ಈ ಒಂದು ಇನ್ನಿಂಗ್ಸ್ ನಲ್ಲಿ ಈ ಒಂದು ಸೆಷನ್ ಅಲ್ಲಿ ಕೊಚ್ಚಬಟ್ಟಿಗೆ ದುಬಾರಿ ಓವರ್ ಅನ್ನು ಎಸೆಯುತ್ತಾ ಈಗಾಗಲೇ 2 ಬೌಂಡ್ರಿಯನ್ನು ಈ ಒಂದು ಓವರ್ ನಲ್ಲಿ ನೀಡಿದ್ರು. ಒಟ್ಟು 10 ಓಟವನ್ನ ಈ ಒಂದು ಓವರ್ ನಲ್ಲಿ ಬಿಟ್ಕೊಡ್ತಾ ಪ್ರಕಾಶ್. ಮತ್ತೆ ಯಾರ್ಕಾಗಿ ಬಂದ ಚೆಂಡು ಚುಕ್ಕೆ ಎಸ್ತ. ಸಿನಾ ಲೆಫ್ಟಿ ಆಟಗಾರ ಕೂಡ ಸ್ಟ್ರೈಕರ್ ವಿಭಾಗದಲ್ಲಿ 38 ತಂಡದ ಒಟ್ಟು ಮೊತ್ತ. ಅಂತಿಮ ಚೆಂಡು ಬಾಕಿ ಇರುತ್ತದೆ. ಪ್ರಕಾಶ್ ಹಸ್ತಗಾರ ಮತ್ತೆ ಸುಂದರ ಶೈಲಿಯ ತಂಡ ಕೂಡ ಸೀಮಾರೇಖೆ ಅಂಚಿನಲ್ಲಿ ಲಾಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಮತ್ತೆ ಚುಕ್ಕೆ ಎಸ್ತ ಓವರ್ ಮುಕ್ತಾಯದ ಸೂಚನೆ. 3 ಓವರ್ಗಳ ಮುಕ್ತಾಯ ಹಂತದಲ್ಲಿ ತಂಡದ ಮೊತ್ತ 37. ಸಾಕಷ್ಟು ಉತ್ತಮ ಆರಂಭವನ್ನು ಪಡ್ಕೊಳ್ತಾ ಇದೆ. ಬೌಲರ್ ನೇಮ್ ಪ್ಲೀಸ್. ಬೌಲರ್ ನೇಮ್ ಮತ್ತೆ ಅಂತಿಮ ಓವರ್ ಎಸೆಯಲು ಸಫಾನ್ ಅವರನ್ನ ಪರಿಚಯ ಮಾಡಿಕೊಡುವ ಪ್ರಯತ್ನ ಕೂಡ ನಡೀತಾ ಇದೆ. ಪ್ರಥಮ ಚೆಂಡಿಗಾಗಿ ಸಫಾನ್ ಮತ್ತೆ ತೀರ ಶಾರ್ಟ್ ಆಗಿ ಬಂದ ಚೆಂಡು ಔಟ್ ಸೈಡ್ ದ ಆಫ್ ಟೈಮ್ ಎಂಬ ಸೂಚನೆ ಬರ್ತಾ ಇದೆ. ನೇರ ನಿರ್ಣಾಯಕರಿಂದ ಅತಿರಿಕ್ತ ಓಟಗಳು ದಾಖಲಾತಿ ಪಟ್ಟಿಯಲ್ಲಿ ಸೇರ್ತಾ ಇದೆ. ಸಫಾನ್ ಎಸ್ತಗಾರ ಪ್ರಥಮ ಚೆಂಡಿಗಾಗಿ ಮತ್ತೆ ಶಾರ್ಟ್ ಆಗಿ ಬಂದ ಚೆಂಡು ಸಾಕಷ್ಟು ಎದೆಯ ಮಟ್ಟಕ್ಕೆ ಪುಡಿತವನ್ನ ಕಾಡ್ತಾ ಇದೆ. ವೇಗದ ಜೊತೆಗೆ ಚೆಂಡಿಗೆ ಪುಡಿತವನ್ನ ಎಸ್ತಗಾರ ನೀಡ್ತಾ ಇದ್ದಾರೆ. ಮತ್ತೆ ಸಫಾನ್ ದ್ವಿತೀಯ ಚೆಂಡಿಗಾಗಿ ಅಂತಿಮ ಓವರ್ ಚಾಲ್ತಿಯಲ್ಲಿ ಮತ್ತೆ ಯಾರ್ಕಾಗಿ ಬಂದ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಎಕ್ಸಲೆಂಟ್ ಫೀಲ್ಡಿಂಗ್ ಕೂಡ ನಡೀತಾ ಇದೆ. ಪ್ರಕಾಶ್ ಬಹುಶಃ ಪ್ರಕಾಶ್ ಕ್ಷೇತ್ರ ರಕ್ಷಕ ನಿಶಂಶಯವಾಗಿ 3 ಓಟವನ್ನು ಸೇವ್ ಮಾಡಿದ್ರು. ಮತ್ತೆ ಸಫಾನ್ ಸುಂದರ ಶೈಲಿದಾನೆ ಬಹುಶಃ ಸುಂದರತೆ ಹಸ್ತಗಾರಿಕೆ. ಸಫಾನ್ ವೇಗದ ಜೊತೆಗೆ ತಿರುವನ್ನ ನೀಡಬಲ್ಲ ಒಬ್ಬ ಚಾಣಾಕ್ಷ ಹಸ್ತಗಾರ ಸಫಾನ್ ಈ ಹಸ್ತಗಾರಿಕಾ ವಿಭಾಗದಲ್ಲಿ 5ನೇ ಬಾರಿಗೆ ಈ ಬಾರಿ ಮತ್ತೆ ಜಾಡ್ವೆ ಆಟ ಕೂಡ ಕಂಡು ಬರ್ತಾ ಇದೆ. ಬೌಂಡರಿ ವಾಟ್ ಅ ಕಲರ್ಫುಲ್ ಶಾಟ್. ಬ್ಯೂಟಿ ಬೌಂಡ್ರಿ ಕೂಡ ದಾಖಲಾಗ್ತಾ ಇದೆ. ಅರುಣ್ ಅವರ ದಾಡಿದ ಮುಖ್ಯನ ಅಂತಿಮ ಚೆಂಡು ಪ್ರಥಮ ಸೆಷನ್ ಅಂತಿಮ ಚೆಂಡು ಬಾಕಿ ಇರುತ್ತದೆ. ಸಫಾನ್ ಟೋರುಣ್ ಮತ್ತೆ ಸುಂದರ ಶೈಲಿಯ ದಂಡನೆ ಕೂಡ ಮತ್ತೆ 1 ಓಟ ಮಾತ್ರ ದಾಖಲಾಗ್ತಾ ಇದ್ರೆ ಓವರ್ ಮುಕ್ತಾಯದ ಸೂಚನೆ ಕೂಡ ಪ್ರಥಮ ಸೆಷನ್ ಮುಕ್ತಾಯ ಹಂತದಲ್ಲಿ ತನ್ನ ಮೊತ್ತ 44ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಮುಂದಿನ ಪಂದ್ಯಾಟ ಫಜಾ ವಿರುದ್ಧವಾಗಿ ಅಲ್ಕಾಫ್, ಲಬಿಕಾ ವಾರಿಯರ್ಸ್. ಫಜಾ ವಿರುದ್ಧವಾಗಿ ಲಬಿಕಾ ವಾರಿಯರ್ಸ್ ಎರಡು ತಂಡದ ಕಪ್ತಾನ ಎಲ್ಲಿದ್ರು ವೇದಿಕೆಗೆ ಬರಬೇಕು.
ಪಂದ್ಯಾಟಕ್ಕೆ ಮತ್ತೆ ಚಾಲನೆಯನ್ನ ಪಡ್ಕೊಳ್ತಾ ಇದೆ. ಈ ಒಂದು ದ್ವಿತೀಯ ಸೆಷನ್ ತಂಡದ ಒಟ್ಟು ಮೊತ್ತ 8. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಒಟ್ಟು ಮೊತ್ತ 8. ತಂಡದ ಒಟ್ಟು ಮೊತ್ತ 22. 2 ಓವರ್ಗಳ ಮುಕ್ತಾಯಕ್ಕೆ ಒಟ್ಟು ಮೊತ್ತ 22.
29 29. ಎಂಟು ಎಸೆತಗಳ ಮುಂದೆ 23 ಓಟದ ಅವಶ್ಯಕತೆ. ಸಿಂಗಲ್. ಅರುಣ್ ಮತ್ತೆ ಅಸ್ತಿಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿ ಬಂದ ಚೆಂಡು ರನ್ಔಟ್. ಆರು ಎಸೆತಗಳ ಮುಂದೆ 9 ಓಟದ ಅವಶ್ಯಕತೆ. ಪಂದ್ಯ ಸಾಕಷ್ಟು ರೋಚಕ ತಿರುವತ್ತ ಸಾಗ್ತಾ ಇದೆ. ಉಳಿದಿರುವಂತಹ 6 ಎಸೆತಗಳ ಮುಂದೆ 9 ಓಟದ ಅವಶ್ಯಕತೆ. ಕುಡಿದ ಅಂತಿಮ ಓವರ್ ಎಸೆಯಲು ಎರಡನೇ ಸೆಷನ್ ಅಂತಿಮ ಓವರ್ ಎಸೆಯಲು ಸಾಕಷ್ಟು ನಿರ್ಣಾಯಕ ಓವರ್ ಕೂಡ. ಫೈರೋಸ್ 6 ಎಸೆತಗಳ ಮುಂದೆ 9 ಓಟದ ಅವಶ್ಯಕತೆ ಕೂಡ. ನರಹರಿ ತಂಡಕ್ಕೆ ಸಾಕಷ್ಟು ಒತ್ತಡದ ಸನ್ನಿವೇಶ ಎರಡು ತಂಡಕ್ಕೂ ಕೂಡ ಎದುರಾಗ್ತಾ. ಹಾಗೆ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿರುವಂತಹ KB ಯಾಯ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸಿಕೊಳ್ತಾ ಇದ್ದೇವೆ. ಅವರಿಗೆ ಮೊಮೆಂಟ್ ನೀಡಿ ಗೌರವಿಸಬೇಕೆಂದು ಇಲ್ಲಿ ಇರ್ಫಾನ್ ಚೌಕೂರ್ ಅವರಿಗೆ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಇರ್ಫಾನ್ ಭಾಯ್.